ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಮದುವೆಯಾದ ಬಳಿಕ ಇದೆಲ್ಲ ಸಮಸ್ಯೆಗಳು ಬಂದೇ ಬರುತ್ತವೆ. ಮದುವೆ ಬಳಿಕ ಏರಿಳಿತಗಳು ಇದ್ದೇ ಇದ್ದೆ. ಹಾಗಾಗಿ ಈ ಸಮಯದಲ್ಲಿ ಇಬ್ಬರು ಆದಷ್ಟು ಹೊಂದಾಣಿಕೆಯಿಂದ ಜೀವನ ನಡೆಸಿದರೆ ಆಗಲೇ ಸಂಸಾರ ಸುಖಕರ ಆಗಿರುವುದು. ಮದುವೆ ಎನ್ನುವುದು ಗಂಡು ಅಥವಾ ಹೆಣ್ಣಿನ ಬಾಳಿನಲ್ಲಿ ಸಿಗುವಂತಹ ಒಂದು ದೊಡ್ಡ ತೀರ್ವು ಎಂದೇ ಹೇಳಬಹುದು. ಯಾಕೆಂದರೆ ಒಬ್ಬರಿಗೆ ಮದುವೆಗಿಂತ ಮುನ್ನ ಹಾಯಿಗೆ ಇದ್ದವರು ನಂತರದಲ್ಲಿ ಜೀವನದಲ್ಲಿ ಒಂದೊಂದು ಕಟ್ಟುಪಾಡುಗಳು ಎದುರಾಗುತ್ತದೆ. ಕೆಲವರಿಗೆ ಮದುವೆ ಬಳಿಕ ಸುಖವಾದ ಜೀವನ ಸಿಕ್ಕಿದ್ದರೆ ಇನ್ನೂ ಕೆಲವರಿಗೆ ಕಷ್ಟಕರವಾದ ಮತ್ತು ನೋವುದಾಯಕವಾದ ಜೀವನ ಮದುವೆಯಾದ ಬಳಿಕ ಸಿಗುತ್ತದೆ. ಕೆಲವರು ಇದನ್ನು ಆದಷ್ಟು ಎಂದುಕೊಂಡು ಇನ್ನೂ ಕೆಲವರು ಹಣೆಬಾರ ಎಂದು ಸುಮ್ಮನಾಗುತ್ತಾರೆ. ಇಂದಿನ ಲೇಖನದಲ್ಲಿ ಮದುವೆಯ ಬಳಿಕ ಗಂಡ ಹೆಂಡತಿ ಸಂಸಾರದಲ್ಲಿ ಬರುವ ಕೆಲವೊಂದು ಸಾಮಾನ್ಯ ಸಮಸ್ಯೆಗಳು ಹಾಗೂ ಅದನ್ನು ಹೇಗೆ ನಿಭಾಯಿಸಿಕೊಂಡು ಹೋಗಬೇಕು ಎಂಬುದರ ಬಗ್ಗೆ ನೀಡಿದ್ದೇವೆ. ಯಾವ ಸಮಯದಲ್ಲಿ ಹೇಗೆ ಇರಬೇಕು ಎಂಬುದರ ಗೊತ್ತಿರಲಿ. ಸಂಸಾರ ಅಂದ ಮೇಲೆ ಅಲ್ಲಿ ಕೆಲವೊಂದು ಸಲ ತಪ್ಪುಗಳು ಆಗುವುದೂ ಇದೆ. ಆದರೆ ನೀವು ಸಂಗಾತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೂಡಲೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಲ್ಲ. ಅದು ಕೊನೆಗೆ ಅಪಾರ್ಥಕ್ಕೆ ಕಾರಣವಾಗಿರಬಹುದು. ಅಲ್ಲದೆ ಈ ಸಮಯದಲ್ಲಿ ತುಂಬ ಕೋಪದಿಂದ ವರ್ತಿಸಲು ಕೂಡ ಹೋಗಬೇಡಿ. ಇಲ್ಲಾಂದರೆ ಇದು ಜಗಳಕ್ಕೆ ಕಾರಣವಾಗಲಿದೆ. ಯಾವುದೇ ಅಂತಿಮ ನಿರ್ಮಾಣಕ್ಕೆ ಬರುವ ಮೊದಲು ಸರಿಯಾಗಿ ಮತ್ತೊಂದು ಆ ವಿಚಾರದ ಬಗ್ಗೆ ಕೇಳಿ. ಅತ್ತೆ ಮಾವನೊಂದಿಗೆ ಹೊಂದಾಣಿಕೆ. ಮದುವೆ ಬಳಿ ಹೆಣ್ಣು ತನ್ನ ಮನೆ ಪೋಷಕರು ಸೋದರ ಸೋದರಿಯನ್ನು ಬಿಟ್ಟು ಬೇರೊಂದು ಮನೆಗೆ ಹೋಗಿ ವಾಸಿಸುವುದು ತುಂಬ ಕಠಿಣ ಕೆಲಸ. ಆದರೆ ಸಹನೆ ಹಾಗೂ ತಾಳ್ಮೆಗೆ ಹೆಸರಾಗಿರುವಂತಹ ನರಿಯಿಂದ ಮಾತ್ರ ಇದು ಸಾಧ್ಯ. ಯಾಕೆಂದರೆ ತನ್ನ ಕುಟುಂಬಕ್ಕಿಂತ ತುಂಬ ಭಿನ್ನವಾಗಿರುವ ಮತ್ತೊಂದು ಕುಟುಂಬದೊಂದಿಗೆ ಹೋಗಿ ಅಲ್ಲಿನ ಜನರೊಂದಿಗೆ ಹೊಂದಿಕೊಳ್ಳುವುದು ಹಾಗೂ ಅವರ ದಿನಚರಿಗಳಿಗೆ ತಕ್ಕಂತೆ ನಡೆಯುವುದು, ಅದರಲ್ಲೂ ಅತ್ತೆ ಮಾವನಿಗೆ ತಕ್ಕನಾಗಿ ಇರುವುದು ತುಂಬ ಕಷ್ಟದ ಕೆಲಸ. ಆದರೆ ಇಲ್ಲಿ ಹೊಂದಾಣಿಕೆಯ ಮಾಡಿಕೊಂಡು ಹೋದರೆ ಮಾತ್ರ ನೆಮ್ಮದಿಯ ಸಂಸಾರ ನಡೆಸಲು ಸಾಧ್ಯ. ಜವಾಬ್ದಾರಿಗಳು ಹಾಗೂ ಹೊಂದಾಣಿಕೆಗಳು ತುಂಬಾ ಮುಖ್ಯ. ವಿವಾಹವೆನ್ನುವುದು ಪ್ರತಿಯೊಬ್ಬರ ಜೀವನದ ಪ್ರಮುಖ ಘಟ್ಟ ಹಾಗೂ ಇದು ಅತಿ ಮುಖ್ಯವಾದ ನಿರ್ಧಾರ. ಜೀವನದಲ್ಲಿ ಏಕಾಂಗಿಯಾಗುವಂತಹ ಜೀವವು ಜೀವನ ಪರ್ಯಂತ ತನ್ನ ಜೊತೆಗೆ ಸಂಗಾತಿ ಇರಬೇಕೆಂದು ನಿರ್ಧಾರ ಮಾಡಿಕೊಂಡು ವಿವಾಹವಾಗುವವರು ಮದುವೆ ಬಳಿಕ ಹಲವಾರು ಜವಾಬ್ದಾರಿಗಳು ಹೊಂದಾಣಿಕೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಇಲ್ಲಿ ಕೇವಲ ಎರಡು ಜೀವಗಳು ಜೊತೆಯಾಗುವುದು ಮಾತ್ರವಲ್ಲದೆ ಎರಡು ಕುಟುಂಬಗಳು ಒಂದಾಗುವುದು. ವಿವಾಹವಾದ ಬಳಿಕ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಾಗಬಹುದು. ಇದನ್ನು ಇಬ್ಬರು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಸಾಗಬೇಕು. ಹೊಂದಾಣಿಕೆಯಿಂದ ಸಾಗಿದರೆ ಆಗ ಖಂಡಿತವಾಗಿಯೂ ವೈವಾಹಿಕ ಜೀವನವು ಸುಖಮಯವಾಗಿರುವುದು. ಹಣ ವಿಷಯದಲ್ಲಿ. ಹಣ ಕಂಡರೆ ಹೆಣ ಕೂಡ ಬಾಯಿ ಬಿಡುತ್ತೆ ಎಂಬ ಮಾತು ನೀವು ಕೇಳಿರಬಹುದು. ಇಂದಿನ ಕಾಲದಲ್ಲಿ ಹಣಕ್ಕೆ ಇರುವಷ್ಟು ಬೆಲೆ ಬೇರೆ ಯಾವುದಕ್ಕೂ ಇಲ್ಲ. ಹಣ ಇಲ್ಲದೆ ಇದ್ದರೆ ಆಗ ಜೀವನ ನಡೆಸುವುದು ತುಂಬ ಕಷ್ಟವಾಗುವುದು ಎನ್ನುವುದು ಸತ್ಯ, ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಮದುವೆಯ ಬಳಿಕ ಆದಷ್ಟು ಹಣಕಾಸಿನ ವಿಚಾರದಲ್ಲಿ ಸರಿಯಾದ ಸಮಾನ ಜವಾಬ್ದಾರಿ ವಹಿಸಿಕೊಂಡರೆ ಸಂಸಾರದಲ್ಲಿ ನೆಮ್ಮದಿ ಕಾಣಲು ಸಾಧ್ಯ. ಯಾವಾಗಲೂ ಸಂಸಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಆಗ ಖಂಡಿತವಾಗಿಯೂ ಇದು ನೆಮ್ಮದಿ ನೀಡುವುದು. ಜಗಳವಾಡುವ ಬದಲು ಶಾಂತವಾಗಿ ಬಗೆಹರಿಸಿ. ನಿಮ್ಮಿಬ್ಬರ ನಡುವೆ ಯಾವುದೇ ರೀತಿಯಲ್ಲಿ ಅಪಾರ್ಥ ನಡೆದರೆ ಆಗ ಪರಸ್ಪರ ಚೀರಾಡುತ್ತಾ ಜಗಳವಾಡುವ ಬದಲು ತುಂಬ ಶಾಂತವಾಗಿ ಇದನ್ನು ಬಗೆಹರಿಸಲು ಪ್ರಯತ್ನಿಸಿ. ಸಂಗಾತಿಯ ಮಾತನ್ನು ಸರಿಯಾಗಿ ಕೇಳಿ. ಸಂಗಾತಿಯ ಮಾತನಾಡುವ ಮಧ್ಯದಲ್ಲಿ ನೀವು ಮಾತನಾಡಿದರೆ ಆಗ ಅದರಿಂದ ಮತ್ತಷ್ಟು ಸಮಸ್ಯೆಗಳನ್ನು ಆಗುವುದು. ನೀವು ಸಂಗಾತಿಯ ಮಾತನ್ನು ಕೇಳಿ ಅವರನ್ನು ಅರ್ಥ ಮಾಡಿಕೊಂಡು ಬಳಿಕ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆ ನೀಡಿದರೆ ಒಳ್ಳೆಯದು. ಫ್ರೆಂಡ್ಸ್, ಅರ್ಥ ಆಯ್ತಾ? ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆಗಳನ್ನು
ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.